ಜಗತಿ ಜಗತಿ. ಹರೀಶ್ ಹೆಗ್ಡೆ ಅವರೇ, ಈಗ ಶಾಸ್ತ್ರೀಯವಾದ ಒಂದಷ್ಟು ಕಲೆಗಳು ಬೇಡ, ಸಂಗೀತದಲ್ಲೇ ತಗೊಳ್ಳೋಣ. ಸಂಗೀತದಲ್ಲಿ ಮೂಲ ಒಂದಷ್ಟು ಶಾಸ್ತ್ರೀಯವಾದಂಥ ಹಾದಿಯಲ್ಲಿ ಬಂದಂಥವರು ಅಥವಾ ಇಂದಿನ ಯುವ ಪೀಳಿಗೆ ಶಾಸ್ತ್ರೀಯವಾಗೇ ಇಟ್ಟುಕೊಂಡು ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಈಗೇನು 2 ವಾದ್ಯಗಳ ಸೇರ್ಪಡೆ ಮಾಡಿ ಕಾರ್ಯಕ್ರಮ ಮಾಡೋದು, ಎಲ್ಲ ಥರದ ವಾದ್ಯಗಳನ್ನು ಇಟ್ಟು ಕಾರ್ಯಕ್ರಮ ಮಾಡೋದು, ಒಬ್ಬರು ಹಾಡುವಲ್ಲಿ 2, 3, 4 ಜನ ಬೇರೆ ಬೇರೆ ರಾಗಗಳನ್ನೇ ಪ್ರಸ್ತಾವನೆ ಮಾಡೋದು, ಬೇರೆ ಬೇರೆ ಥರ ಕಾರ್ಯಕ್ರಮಗಳು ಮೊದಲಿನಕ್ಕಿಂತ ವಿಭಿನ್ನವಾಗಿ ಇತ್ತಿತ್ತಲಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರ? ವೇಗವಾದ ಜಗತ್ತಿನಲ್ಲಿ ಈಗ ಶಾಸ್ತ್ರೀಯ ಸಂಗೀತವು ಹಾಗೆ ಅದಕ್ಕೊಂದು ವೇಗದ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಫ್ಯೂಷನ್ ಮ್ಯೂಸಿಕ್ ಅನ್ನುವಂಥದ್ದು 2 ವಾದ್ಯಗಳು ಅಂದರೆ ಒಂದು ಸುಶಿರ ತಂತಿ ವಾದ್ಯ ಸೇರಿಕೊಂಡು ಒಂದು ಸಂಗೀತ ಕಾರ್ಯಕ್ರಮ ಕೊಡೋದು, ಇದರ ಗಾಯಕರು ಸ್ವರವಾದ್ಯ ಅವ್ರು ಸೇರಿಕೊಂಡು ಕಾರ್ಯಕ್ರಮ ಕೊಡೋದು, ಇಲ್ಲ ಒಂದೇ ಕಡೆ 5-6 ಕಲಾವಿದರು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಕೊಡುವಂಥದ್ದು ಇದು ನಡ್ಕೊಂಡು ಬಂದಿದೆ. ಯಾಕೆಂದರೆ ರಂಜನೆಗೋಸ್ಕರ ಕಲಾ ಅಂದರೆ ಶ್ರೋತೃಗಳನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಮಾಡಿರುವಂಥ ಮಾರ್ಪಾಡುಗಳು. ಆದರೆ ಸಂಗೀತದ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಕೊನೆಗೆ ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗುವಂಥದ್ದು ಮತ್ತು ಸಂಗೀತದ ಮೂಲಕ ಮೋಕ್ಷ ಮಾರ್ಗದ ಕಡೆ ಮುಖ ಮಾಡುವಂಥದ್ದು ಅದೇ ಇರುವಂಥದ್ದು. ಅದರ ನಡುವೆ ರಂಜನೆ ಇರುವಂಥದ್ದು ಸಂಗೀತದಿಂದ. ಅದರ ರಂಜನೆಯ ಪ್ರಾಧಾನ್ಯವಾಗಿ ಈ ಕಾಲದಲ್ಲಿ ಹೋಗ್ತಾ ಇರೋದ್ರಿಂದ ಕಾಲಕ್ಕೆ ತಕ್ಕಂತೆ ಅದು ಬದಲಾಗಿದೆ. ಆದರೆ ಭೂಪರಾಗ ಬದಲಾಗಿಲ್ಲ, ಭೂಪರಾಗವನ್ನು ಉಪಯೋಗಿಸ್ಕೊಳ್ಳುವ ರೀತಿ ಬದಲಾಗಿದೆ, ಸ್ವರಗಳು ಬದಲಾಗಿಲ್ಲ. ಆದರೆ ನಾವು ಸಾರೆಗದಲ್ಲಿ ಒಂದು 15-20 ನಿಮಿಷ ಹಾಡುವ ಕಾಲಘಟ್ಟವನ್ನು ತೆಗೆದುಕೊಂಡ್ರೆ ಈಗ 2 ನಿಮಿಷ ಹಾಡ್ಬೋದು ಸಾರೆಗ, ಆದರೆ ಸಾರೆಗನೇ ಚೇಂಜ್ ಆಗಿಲ್ಲ. ಹಾಗಾಗಿ ಮೂಲ ಶಾಸ್ತ್ರೀಯತೆಯನ್ನು ಇಟ್ಟುಕೊಂಡೆ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಇವೆಲ್ಲ ಮಾರ್ಪಾಡುಗಳು ಆಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಒಂದು ವೇಗವನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಕಲಿಕೆ ಆಯಿತು, ಸಂಗೀತದ ಬಗ್ಗೆ ಒಂದಷ್ಟು ಮಾತುಕತೆ ಆಯಿತು. ಈಗ ಒಬ್ಬ ಗುರುವಾಗಿ ನಿಮ್ಮ ಕಲಿಸುವ ಪದ್ಧತಿ ಅಥವಾ ನಿಮ್ಮ ಗುರುವಾಗಿ ನೀವು ನಡೆಸುತ್ತಿರುವ ಒಂದು ಸಾಧನೆಯ ಬಗ್ಗೆ ಹೇಳ್ತೀರಾ? ಗುರು ಅನ್ನುವ ಶಬ್ದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಹಾಗಾಗಿ ಗುರುವಾಗಿ ಅಂತ ನಾನೊಬ್ಬ ಗುರು ಅಂತ ಕರೆಸ್ಕೊಳ್ಳಿಕ್ಕೆ ಬಹಳ ಕಷ್ಟ ನನಗೆ. ಆ ಶಬ್ದ ಬೇಡ. ಒಬ್ಬ ಶಿಕ್ಷಕನಾಗಿ ಅಥವಾ ಸಂಗೀತ ತರಬೇತುದಾರನಾಗಿ ಅಂತಂದ್ರೆ ಅದು ಬಹಳ ನಮಗೆ ಸೂಕ್ತ ಆಗ್ತದೆ ಅಂತ ಅನಿಸ್ತದೆ. ಆ ಶಬ್ದಕ್ಕೆ ಅನಿಸ್ಬಹುದು, ಆದ್ರೆ ನಿಮ್ಮಿಂದ ವಿದ್ಯೆ ಪಡೆದವರಿಗೆ ನೀವು ಗುರುವೇ ಇರಲಿ. ಆದರೆ ನಾನೊಬ್ಬ ತರಬೇತುದಾರ ಒಂದು ಆ ಶಬ್ದಕ್ಕೆ ಅನುಗುಣವಾಗಿ ಹೇಳ್ತೇನೆ. ಆದರೆ ಬಹಳ ಗಂಭೀರವಾಗಿ ಶಾಸ್ತ್ರೀಯ ಸಂಗೀತವನ್ನು ಮಕ್ಕಳಿಗೆ ಅತಿ ಸುಲಭದ ರೀತಿಯಲ್ಲಿ ಹೇಳುವುದು ಹೇಗೆ, ಮತ್ತು ಒಬ್ಬನನ್ನು ಅತಿ ಸಣ್ಣ ಅವಧಿಯಲ್ಲಿ ಒಬ್ಬ ಸ್ವತಂತ್ರವಾಗಿ ಖ್ಯಾಲ್ ಹಾಡುವನನ್ನು ತಯಾರು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು 10-11 ವರ್ಷ ಆ ವಿಷಯದ ಕುರಿತಾಗಿ ರಿಸರ್ಚ್ ಮಾಡಿದ್ದವುದು. ಅದಕ್ಕೆ ಅನುಗುಣವಾಗಿ ನನಗೆ ಒಳ್ಳೆಯ ಫಲಿತಾಂಶವೂ ಕೂಡ ಸಿಕ್ಕಿದೆ. ನಾವು ಟೀಚಿಂಗ್ ಮೆಥಡ್ ಒಳಗಡೆ ಸಂಗೀತದ ಟೀಚಿಂಗ್ ಮೆಥಡಿಗೆ ನಾವು ಭಾಳ ಲಕ್ಷ್ಯ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟ ಆಗಿದ್ದು ಈ ಒಂದು ರಿಸರ್ಚನ್ನು ಇಟ್ಕೊಂಡು ಹೊರಟಾಗ. ಯಾಕೆ ಅಂತ ಕೇಳಿದರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಸಂಗೀತದ ವಿದ್ಯಾರ್ಥಿಗಳು ತಯಾರಾಗ್ತಾರೆ, ಬೆಂಗಳೂರಲ್ಲಿ ತಯಾರಾಗ್ತಾರೆ, ಪೂಣಾ ಮುಂಬೈದ ಅಂಥ ಜಾಗದಲ್ಲೂ ತಯಾರಾಗ್ತದೆ. ಇದಿಷ್ಟೇ ಜಾಗದಲ್ಲಿ ಯಾಕೆ ತಯಾರಾಗ್ತಾರೆ? ಉಳಿದ ಜಾಗದಲ್ಲಿ ಯಾಕೆ ಸಂಗೀತ ಕ್ಲಾಸುಗಳಿದ್ದರೂ ಕೂಡ ಒಬ್ಬ ಕಲಾವಿದರು ನಮಗೆ ಯಾಕೆ ಕಾಣೋದಿಲ್ಲ? ಈಗ ನನಗೆ ನೌಕರಿ ಸಿಕ್ಕಿದ್ದು ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ. ಅಲ್ಲೊಂದು ಸಂಗೀತ ವಿಭಾಗವನ್ನು ಪ್ರಾರಂಭಿಸಲಿಕ್ಕೆ ನಾನು ಒಬ್ಬ ಅಲ್ಲಿ ಹೋಗಿರೋದು, ಎಂಪ್ಲಾಯ್ ಆಗಿ ಹೋಗಿರೋದು ಆ ವಿಶ್ವವಿದ್ಯಾಲಯಕ್ಕೆ. ಅಲ್ಲಿ ಹೋದಾಗ ನನಗನ್ನಿಸ್ತು ಆ ಪ್ರದೇಶದಲ್ಲಿ ಹಿಂದೂಸ್ತಾನಿ ಸಂಗೀತ ಹಾಡುವವರೇ ಇಲ್ಲ ಅಂದರೂ ತಪ್ಪಿಲ್ಲ. ಧಾರವಾಡ ಹೇಗೆ ಸಮೃದ್ಧಿಯೋ ಅದರ ವಿರುದ್ಧವಾದ ಪ್ರದೇಶ ಅದು ವಿಜಯಪುರ. ಆದರೆ ಅಲ್ಲಿ ಸಂಗೀತ ಕ್ಲಾಸ್ಗಳಿದ್ದಾವೆ ಬೇಕಾದಷ್ಟು. ಆದರೆ ಆ ಸಂಗೀತ ಕ್ಲಾಸ್ನಲ್ಲಿ ಯಾಕೆ ಕಲಾವಿದರು ತಯಾರಾಗುವುದಿಲ್ಲ ಅನ್ನೋದು ನನ್ನ ಭಾಳ ದೊಡ್ಡ ಪ್ರಶ್ನೆ. ಆಮೇಲೆ ಈ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ ಏನಿದೆ, ಎಮ್ ಮ್ಯೂಸಿಕ್ ಇದೆ, ಬಿ ಮ್ಯೂಸಿಕ್ ಇದೆ, ಅದನ್ನೆಲ್ಲ ಕಲಿತವರು ಅವ್ರಿಗೆ ಖ್ಯಾಲ್ ಹಾಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು, ಅಥವಾ ಅಷ್ಟು ಸಣ್ಣ ಅವಧಿಯಲ್ಲಿ ನಾವು ಖ್ಯಾಲನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತಿದೆ.
ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಹೊರಟಾಗ ಕೊನೆಗೆ ನನಗೆ ಸಿಕ್ಕಿರೋ ಉತ್ತರ ಏನು ಅಂತ ಕೇಳಿದ್ರೆ, ನಮ್ಮ ಟೀಚಿಂಗ್ ಮೆಥಡ್ ನಾವು ಸರಿಯಾಗಿ ಅಳವಡಿಸ್ಕೊಂಡಿಲ್ಲ ಅನ್ನುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದಾಗ ಈಗ ಒಂದು 6 ತಿಂಗಳಿಗೆ ನಾವು ಒಂದು ಮಗುವನ್ನು ಚೆನ್ನಾಗಿ ಸೂರು ಮತ್ತು ತಾಳ, ಅಂದರೆ ನಾನು ಹೇಳೋದು ಹೊಸ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇನ್ಬಿಲ್ಟ್ ಸಾಫ್ಟ್ವೇರ್ ದೇವರು ಆ ಒಂದು ದೇಹದಲ್ಲಿ ಅದನ್ನು ಹಾಕಿ ಕಳಿಸಿದ್ದಾನೆ ಅಂತ ಆದರೆ ಸ್ವತಂತ್ರವಾಗಿ ಅವರನ್ನು ಹಾಡುವಾಗೆ ನಾವು ಮಾಡಬಹುದು ಅನ್ನೋದು ನನಗೆ ಸಿಕ್ಕಿರುವ ರಿಸಲ್ಟ್. ನಾವು ಎಲ್ಲಿ ತಪ್ತಾ ಇದ್ದೇವೆ ಅಂತ ಕೇಳಿದರೆ, ಬುದ್ಧಿಗೂ ಮತ್ತು ಧ್ವನಿಗೂ ಲಿಂಕ್ ಮಾಡಲಿಕ್ಕೆ ನಾವು ತಪ್ತಿದ್ದೇವೆ. ಧ್ವನಿ ಏನು ಬರ್ತಾ ಇದೆ ಅನ್ನೋದು ನಮ್ಮ ಬುದ್ಧಿಗೆ ಗೊತ್ತಿರೋದಿಲ್ಲ, ಬುದ್ಧಿ ಹೇಳಿರೋದು ಧ್ವನಿಯಲ್ಲಿ ಬರ್ತಾ ಇರೋದಿಲ್ಲ. ಸೊ ಬುದ್ಧಿಗೂ ಮತ್ತು ಧ್ವನಿಗೂ ಲಿಂಕ್ ಮಾಡಿದಾಗ ನೀವು 0.5% ಅಲ್ಲಿ ಗೆದ್ರಿ ಕಲಿಕೆಯಲ್ಲಿ. ಅದನ್ನು ಲಿಂಕ್ ಮಾಡೋದು ಹೇಗೆ? ಅದಕ್ಕೆ ನಾವು ಸ್ವರಜ್ಞಾನ ಅಂತ ಹೇಳ್ತೀವಿ. ಅದು ಯಾವಾಗಾದರೂ ಆಗಬಹುದು ಅನ್ನೋದು ತಪ್ಪು. ಈಗ ಒಂದು ಮಗುವಿಗೆ 10 ವರ್ಷ ಆದರೆ ಏನು ಉಪಯೋಗ ಸಂಗೀತ ಕಲಿತು ಅಲ್ವಾ? ಆದರೆ ಅದನ್ನು ಯಾವಾಗಲೂ ಮಾಡಿಸ್ಬೋದು ಅನ್ನೋ ಮೆಥಡ್ ಸಿಕ್ಕಿದ್ರೆ ಭಾಳ ಒಳ್ಳೆಯದಲ್ವ? ಹಾಗಾಗಿ ಅದಕ್ಕೆ ಬೇಕಾಗಿರೋ ಏನು ಮೆಥಡ್ ಇದೆಯಲ್ಲ ಅದು ನನಗೆ ಭಾಳ ಚೆನ್ನಾಗಿ ಸಿಕ್ತು. ನಾನು 3 ಗುರುಗಳ ವಿಚಾರಗಳನ್ನು ಇಟ್ಟುಕೊಂಡೆ, ನನ್ನ ವಿಚಾರವನ್ನು ಬೆರೆಸಿ ಅದಕ್ಕೊಂದು ರೂಪವನ್ನು ಕೊಟ್ಟಾಗ ಈಗ ಒಂದು ಮಗು ಶ್ರುತಿ ಸೇರ್ತದೆ ಅಂತಾದರೆ ನೀವು ಬೇಕಾದ್ರೆ ಯಾವ ಮಗುವನ್ನು ಕೊಡ್ರಿ, 1 ತಿಂಗಳಲ್ಲಿ 1 ತಾಸು ಪ್ರತಿದಿನ ರಿಯಾಜ್ ಮಾಡಿದರೆ ಆ ಮಗು 1 ತಿಂಗಳಲ್ಲಿ ಸ್ವರಜ್ಞಾನವನ್ನು ಅಂದರೆ ನಾನು ಏನು ಆಕಾರ ಹಾಡ್ತೀನಿ ಅಥವಾ ಹಾರ್ಮೋನಿಯಂನಲ್ಲಿ ನುಡಿಸ್ತೀನಿ, ಆ ಮಗು ಎದುರಿ ಕೂತ್ಕೊಂಡು ಆ ಸ್ವರವನ್ನು ಹೇಳ್ತದೆ. ಇಷ್ಟು ಮಾಡ್ಕೊಂಡ್ರಿ ಅಂತಾದರೆ ಮುಂದೆ ಕಲಿಸೋದು ದೊಡ್ಡ ಅಲ್ಲವೇ ಅಲ್ಲ, ಅದು ದೊಡ್ಡ ವಿಷಯವೇ ಅಲ್ಲವೇ ಅಲ್ಲ. ಹಾಗಾಗಿ ಫಸ್ಟಿಗೆ ಧ್ವನಿ ಇರಬೇಕು, ಅದಕ್ಕೊಂದು ಸಂಸ್ಕಾರ ಕೊಡಬೇಕು. ಹೇಗೆ ತಂಬೂರಿ ಎಲ್ಲ ಚೆನ್ನಾಗಿರ್ತದೆ, ಟ್ಯೂನ್ಯಾಗೂ ಇರ್ತದೆ. ಈಗ ಹೇಗಿದೆ ಅಂದರೆ ತಂಬೂರಿ ನಾನು ನಿಮಗೆ ಕೊಡ್ತೇನೆ, 1 ತಂತಿ ಹರಿದಿದೆ, ಅದನ್ನು ನುಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ ತಂಬೂರಿ 4 ತಂತಿ ಇದೆ, ಅದಕ್ಕೆ ಸ್ವಲ್ಪ ಧೂಳು ಹಿಡ್ಕೊಂಡಿದೆ, ಆವಾಗಲೂ ಅದು ನುಡಿಸ್ಲಿಕ್ಕೆ ಆಗಲ್ಲ. ನಾನು ಎಲ್ಲ ತಂಬೂರಿ ಚೆನ್ನಾಗಿ ಒರೆಸಿಕೊಡ್ತೀನಿ, 4 ತಂತಿ ಇರ್ತದೆ, ಆವಾಗಲೂ ಅದನ್ನು ನುಡಿಸ್ಲಿಕ್ಕೆ ಆಗಲ್ಲ. ತಂಬೂರಿ ಚೆನ್ನಾಗಿದೆ, 4 ತಂತಿ ಟ್ಯೂನ್ ಮಾಡಿ ನಿಮ್ಮ ಕೈಲಿ ಹೀಗೆ ಇಡ್ತೀನಿ, ನಿಮಗೆ ನುಡಿಸ್ಲಿಕ್ಕೆ ಕಲಿಸಿದ್ರೆ ಮಾತ್ರ ಕಲೀಲಿಕ್ಕೆ ಆಗ್ತದೆ ಅಲ್ವಾ? ಹಾಗಾಗಿ ತಂಬೂರಿ ಚೆನ್ನಾಗಿರ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಮತ್ತು ನುಡಿಸ್ತಾ ನಡುವೆ ಹರಿದೋದ್ರೂ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಲ್ವಾ? ನೀವು 1 ತಾಸು ನುಡಿಸ್ತಾ ಧ್ವನಿನೂ ಹಾಗೇನೆ, ದೇವರು ಧ್ವನಿಯನ್ನು ಕೊಡ್ತಾನೆ, ಅದನ್ನು ಚೆನ್ನಾಗಿ ಟ್ಯೂನ್ ಮಾಡಿಕೊಂಡು ಸಂಸ್ಕಾರ ಅಂದರೆ ಭಾಳ ಕಾಲದೊಳಗೆ ಬಾಳಿಕೆಗೆ ಬರುವಂಗೆ ಮಾಡಿ ಇಟ್ಟುಕೊಂಡು ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ಅಂದರೆ ಧ್ವನಿ ಸಂಸ್ಕಾರ ಭಾಳ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ದೇವ್ರು ಕೊಟ್ಟಿರುವ ಧ್ವನಿಯನ್ನು ಯಾವ ರೀತಿ ನಾವು ಇಟ್ಕೊಳ್ಬೇಕು. ಅಥವಾ ಒಬ್ರಿಗೆ ಧ್ವನಿ ಕೆಳಗೆ ಹೋಗಲ್ಲ, ಒಬ್ರಿಗೆ ಧ್ವನಿ ಮೇಲೆ ಹೋಗಲ್ಲ, ಆ ಥರದ್ದೆಲ್ಲ ಪ್ರಕ್ರಿಯೆಗಳನ್ನು ನಾವು ಸಮಾನವಾಗಿ ಧ್ವನಿಯನ್ನು ಮೇಳೈಸ್ಕೊಂಡ್ರೆ ಮಾತ್ರ ನೀವು ಹಾಡಿರೋದು ಪರಿಣಾಮ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಿದಾಗ ಟೀಚಿಂಗ್ ಮೆಥಡ್ ನಾವು ಸರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ಅನ್ನಿಸ್ತು. ಈಗ ನಾನೇ ಬಿಜಾಪುರಲ್ಲಿ 11 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಸಾಧಾರಣ 170 ವಿದ್ಯಾರ್ಥಿಗಳು ಅಲ್ಲಿ ಬಡಾಕಿಯಲ್ಲಿ ಸ್ವತಂತ್ರವಾಗಿ ಹಾಡ್ತಾರೆ. ಅದರಲ್ಲಿ ಒಂದು 50-60 ಜನ ಅಂತೂ ಇನ್ನೊಂದು 5-6 ವರ್ಷ ಹೋದರೆ ಅವರು ಕರ್ನಾಟಕದ ತುಂಬ ಕಾರ್ಯಕ್ರಮವನ್ನು ಕೊಡುವ ಹಂತದಲ್ಲಿ ಇದ್ದಂಥವ್ರು, ಒಳ್ಳೆ ಸಾಧನೆ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ನನಗೆ ಸಿಕ್ಕಿರೋ ರಿಸಲ್ಟ್ ಅಂತ ಏನು ಕೇಳಿದ್ರೆ, ಟೀಚಿಂಗ್ ಮೆಥಡ್ ಕರೆಕ್ಟಾಗಿದೆ ಅಂತಂದರೆ ಅಲ್ಲಿ ಕಲಾವಿದರು ಹುಟ್ಕೊಳ್ತಾರೆ ಅಂತ. ಅದರೊಳಗೂ ಬುದ್ಧಿಗೂ ಮತ್ತು ಧ್ವನಿಗೂ ಲಿಂಕ್ ಮಾಡಿದ್ರೆ ಅಂದರೆ ಅಲ್ಲೊಬ್ಬ ಕಲಾವಿದ ಹುಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಕಂಡುಕೊಂಡಿರೋದು. ಹಾಗಾಗಿ ವೇಗದಲ್ಲಿ ಸ್ವರಜ್ಞಾನ ಮಾಡಿಸ್ಕೊಳ್ಳೋದು ಭಾಳ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ಹಾಗೆ ಆಮೇಲೆ ನಾವು ಹೇಳಿದ್ದು ಹಾಡ್ತಾರೆ ಮಕ್ಕಳು, ಯಾಕೆಂದ್ರೆ ಮಕ್ಕಳು ಪ್ರಶ್ನೆ ಕೇಳಲ್ಲ, ದೊಡ್ಡವರೇ ಕೇಳೋದು ಪ್ರಶ್ನೆ ಬರುವ ಮೊದಲನೇ ಅದಕ್ಕೆ ಉತ್ತರ ಹೇಳಿಬಿಟ್ವಿ ಅಂತಂದರೆ ಅವರು ಆಟೋಮೆಟಿಕ್ಲಿ ಕಲಾವಿದರಾಗ್ತಾರೆ. ಇನ್ನು 10ನೇತೆ ಬಂದಾಗ ಬಿಡ್ತಾರೆ, PUC ಬಂದಾಗ ಬಿಡ್ತಾರೆ ಅನ್ನುವ ಆಪಾದನೆ ಇದೆ ಅಲ್ವಾ ವಿದ್ಯಾರ್ಥಿಗಳು. ಅಷ್ಟರ ಒಳಗಡೆ ಅವರು ಕಲಾವಿದರು ಮಾಡಿದರೆ ಯಾಕೆ ಬಿಡ್ತಾರೆ ಅಲ್ವಾ? 9ನೇ ತರಗತಿ ಬರೋದ್ರ ಒಳಗಡೆ ಅವನು 10 ಕಡೆ ಕಾರ್ಯಕ್ರಮ ಕೊಡುವಷ್ಟು ಆ ಮಗುವನ್ನು ತಯಾರು ಮಾಡಿಬಿಟ್ಟಿವಿ ಅಂತಂದರೆ ಅವ್ನು ಬಿಡ್ಲಿಕ್ಕೆ ಚಾನ್ಸೇ ಇಲ್ಲಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ನನ್ನ ವಿದ್ಯಾರ್ಥಿಗಳು ಯಾರು 9ನೇತೆಗೆ 10ನೇತೆಗೆ ನಾವು ಬಿಡ್ತೇವೆ ಅನ್ನುವಂಥ ಕಂಪ್ಲೇಂಟ್ಸ್ ಇಲ್ಲವೇ ಇಲ್ಲ. ಈಗ 4, 5, 5ನೇ ಕ್ಲಾಸಿನ ಮಕ್ಕಳು ಒಂದು 15-20 ಮಕ್ಕಳು ಆರಾಮಾಗಿ ಬಡಾಕೆಲ್ಲ ಹಾಡ್ತಿದ್ದಾರೆ. ನಾವು ಒಂದು 200 ಮಕ್ಕಳು ನನ್ನ ಹತ್ರ ಸ್ವತಂತ್ರವಾಗಿ ರಾಗ ಹಾಡುವಂಥ ವಿದ್ಯಾರ್ಥಿಗಳಿದ್ದಾರೆ. ನನ್ನ ಟೀಚಿಂಗ್ ಮೆಥಡಿಗೆ ಅವ್ರು ಹಾಡ್ತಾ ಇರೋದಕ್ಕೆ ನಾನು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದೇನೆ ಅಂತ ನನಗನ್ನಿಸುತ್ತೆ. ನಾನೇನು ಭಾಳ ದೊಡ್ಡದು ಮಾಡಿದ್ದೇನೆ ಅದಲ್ಲ, ನಾನು ಇದು ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಇಲ್ಲ. ಆದರೆ ನಾವು ತಪ್ತಾ ಇರೋದು
ಎಲ್ಲ ವಿಷಯಕ್ಕೂ ಯಾವ ಕ್ರಮದಲ್ಲಿ ಒಂದು ಟೀಚಿಂಗ್ ಮೆಥಡ್ ಇದೆಯೋ ಸಂಗೀತಕ್ಕೆ ಪ್ರತಿಯೊಬ್ಬ ಗುರುವುದು ಒಂದೊಂದು ಟೀಚಿಂಗ್ ಮೆಥಡ್ ಆಗಿದೆ ಅಂತ. ಅದರೊಳಗೆ ಯಾರೋ ಒಬ್ಬವನ್ನು ಚೆನ್ನಾಗಿ ಟೀಚಿಂಗ್ ಮೆಥಡ್ ಮಾಡ್ಕೊಂಡವನ ಹತ್ರ ಕಲಾವಿದರು ತಯಾರಾಗ್ತಾರೆ. ಆದರೆ ಒಂದು ಸರಿಯಾದ ಟೀಚಿಂಗ್ ಮೆಥಡ್ ನಾವು ಅಳವಡಿಸ್ಕೊಂಡ್ರೆ ಎಲ್ಲೆಲ್ಲಿ ಸಂಗೀತ ಕ್ಲಾಸ್ ಇದೆ ಅಲ್ಲೆಲ್ಲ ಕಲಾವಿದರಾಗ್ಲಿಕ್ಕೆ ಸಾಧ್ಯ ಇದೆಯಲ್ಲ ಅನ್ನೋದು ನಂದು ಪ್ರಶ್ನೆ. ಅಂದರೆ ಧಾರವಾಡದಲ್ಲೇ ತಯಾರಾಗ್ತಾರೆ, ಮುಂಬೈದಲ್ಲಿ ತಯಾರಾಗ್ತಾರೆ, ಅದು ಪ್ರದೇಶಕ್ಕೆ ಏನು ಗೊತ್ತಿದೆ ಅಲ್ವಾ? ಪ್ರದೇಶದಲ್ಲಿ ಇರುವವರ ಜ್ಞಾನವೇ ಇಂಪಾರ್ಟೆಂಟ್ ಆಗಿರ್ತದೆ ಅಂಥೇಳಿ ಹಾಗನ್ನಿಸ್ತದೆ ನನಗೆ. ಮತ್ತು ಈಗೆಲ್ಲ ಮನೆ ಮನೆ ಸಂಗೀತನೋ ಬೇರೆ ಬೇರೆ ಥರದ್ದು ಹುಟ್ಟುಕೊಂಡಿವೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನೆಯಲ್ಲೋ ಅಥವಾ ಪಾಲಕರ ಪ್ರೇರಣೆಯಿಂದನೋ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನೀವೇನಾದರೂ ಆ ಥರ ಬೇರೆ ಥರ ಅಳವಡಿಸಿಕೊಂಡು? ನನ್ನ ವಿದ್ಯಾರ್ಥಿಗಳು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದನೂ ಇದ್ದಾರೆ. ಆಫ್ಲೈನು ಇಲ್ಲೇ ಬಂದು ನಾನಿರುವಲ್ಲೇ ಬಂದು ಒಂದೊಂದು ವಾರಗಟ್ಟಲೆ ಉಳಿದು ನಮ್ಮ ಮನೆಯಲ್ಲೇ ಕಲ್ತ್ಕೊಂಡು ಹೋಗ್ತಾರೆ. ಆಮೇಲೆ ಆನ್ಲೈನ್ ಹೇಳಿಸ್ಕೊಳ್ತಾರೆ. ಆ ಥರ ಎಲ್ಲ ಪ್ರಕ್ರಿಯೆಗಳು ಇದ್ದಾವೆ. ಆಫ್ಲೈನಿಗೂ ಬರ್ತಾರೆ ಸುತ್ತಮುತ್ತಲಿನ ಪ್ರದೇಶದಿಂದ. ನಾನು ಎಲ್ಲರಿಗೂ ಒಂದು ಕಾನ್ಸೆಪ್ಟ್ ಇಟ್ಟಿದ್ದೀನಿ, 2-3. ನಾವು ವಾರ್ಷಿಕೋತ್ಸವವನ್ನು ಮಾಡ್ತೇವೆ, ವರ್ಷದಲ್ಲಿ 2 ದಿನ ಮಾಡ್ತೇವೆ. ಪ್ರತಿಯೊಬ್ಬರು ಅರ್ಧ ಗಂಟೆ ರಾಗವನ್ನೇ ಹಾಡ್ತಾರೆ. ಅದಾದಮೇಲೆ ಗೃಹ ಸಂಗೀತ ಅಂತ ಇಟ್ಕೊಂಡಿದ್ದೀವಿ. ನಾವೇ ಒಂದು ಮನೆಗೆ ಹೋಗಿ ಮನೆಯಲ್ಲಿ ರಿಯಾಜ್ ಮಾಡೋದನ್ನು ಇನ್ನೊಬ್ಬರು ಮನೆಗೆ ಹೋಗಿ ರಿಯಾಜ್ ಮಾಡೋದು, ಆ ಮೂಲಕ ಸಂಗೀತ ವಾತಾವರಣ ಸೃಷ್ಟಿ ಮಾಡೋದು. ಇದು ತುಂಬ ಸಾಧಾರಣ 162 ಆಗಿದೆ ಈಗ. ಆಮೇಲೆ ವಿಜಯಪುರದಲ್ಲಿ ನಾನು ಮೊದಲು ಕೆಲಸ ಮಾಡಿರೋದ್ರಿಂದ ವಿಜಯಪುರ ಸಂಗೀತೋತ್ಸವ ಅಂತ ಹುಟ್ಟಾಕಿ ಇದು 5 ವರ್ಷ, ಈ ವರ್ಷ ಅದು 5ನೇ ವರ್ಷ. ಗೃಹ ಸಂಗೀತ ಹುಟ್ಟಾಕಿ ಅದು 162 ಪ್ರದರ್ಶನ ನಡ್ಕೊಂಡು ಹೋಗ್ತಾ ಇದೆ. ಈಗಲೂ ತಿಂಗಳ 2 ಆಗತ್ತೆ ವಿಜಯಪುರದಲ್ಲಿ. ಈಗ ನಾನು ಪ್ರಸ್ತುತ ಇರೋದು ಗೋಕರ್ಣದಲ್ಲಿ ಆದರೂ ಕೂಡ ಈ ಕುಮಟಾ ಈ ಕಡೆ ಅಂಕೋಲ ಈ ಕಡೆ ಭಾಗದಲ್ಲಿ ನಾವು ಗೃಹ ಸಂಗೀತವನ್ನು ಪ್ರಾರಂಭಿಸಿದ್ದೀವಿ ಈಗಾಗಲೇ. ಅಲ್ಲೂ ನಡೀತಾ ಇದೆ. ಇದನ್ನು ಇಡೀ ರಾಜ್ಯಕ್ಕೂ ವಿಸ್ತಾರ ಮಾಡಬೇಕು ಅಂತ ಯೋಚನೆ ಇದೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ವಿದ್ಯಾರ್ಥಿಗಳು ಇರೋದ್ರಿಂದ ಅದು ಕಷ್ಟ ಕೆಲಸವೇನಲ್ಲ. ಇನ್ನೊಂದು ಗೂಗಲ್ ಗಾಯನ ಅಂತ ಮಾಡ್ತೀವಿ ನಾವು ಪ್ರತಿ ವಾರನೂ. ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಲ್ಲೇ ಕೂತ್ಕೊಂಡು ನಾವು ಗೂಗಲ್ ಮೀಟಲ್ಲಿ ಎಲ್ಲರೂ ಸೇರ್ತೀವಿ, 40-50 ಜನ ಸೇರ್ತೀವಿ. ಒಬ್ಬರು ಹಾಡ್ತಾರೆ, ನಾವೆಲ್ಲರೂ ಕೇಳ್ತೀವಿ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಪಬ್ಲಿಕ್ನಲ್ಲಿ ನಾವು ಲಿಂಕ್ ಕಳಿಸ್ತೀವಿ, ಯಾರು ಬೇಕಾದರೂ ಜಾಯ್ನ್ ಆಗೋದು. ಪ್ರತಿ ಗುರುವಾರ ಇರುತ್ತೆ ಅದು. ಮಕ್ಕಳಿಗೆ ಅವಕಾಶ. ಹೌದು, ಪ್ರತಿಯೊಂದು ಮಗುನು ಸ್ವತಂತ್ರವಾಗಿ ಆಡಬೇಕು ಅಂತ. ಇಲ್ಲಿ ಯಾವುದೇ ರೆಡಿಮೇಡ್ ಮೊದಲೇ ತಯಾರಿ ಇರುವುದಿಲ್ಲ. ಈ ಎಲ್ಲ ಕಾನ್ಸೆಪ್ಟಿಗೂ ನಾನು ಹೇಳಿದ ಕಾನ್ಸೆಪ್ಟಲ್ಲಿ ಯಾವುದೇ ಬರ್ಕೊಂಡು ಬಂದು ಮಕ್ಕಳು ಹಾಡೋದಿಲ್ಲ ಇಲ್ಲ. ಅವ್ರು ಒಂದು ರಾಗವನ್ನ ಪ್ರೆಸೆಂಟೇಷನ್ ಮಾಡಬೇಕು. ಅವ್ರು ಅರ್ಧ ಗಂಟೆ ಅವ್ರು ಏನು ಹಾಡ್ತಾರೆ. ಒಬ್ಬರು ತುಂಬ ಅಂದ್ರೆ ಬಿಗ್ನರ್ಸ್ ಥರ ಹಾಡ್ತಾರೆ ಬಡಕೆಲ್ಲನ, ಒಬ್ಬರು ತುಂಬ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದು ಹಾಡ್ತಾರೆ. ಅದಕ್ಕೆ ಪ್ರತಿಭೆನೂ ಕಾರಣ ಇರ್ತದೆ, ದೇವ್ರ ವರನೂ ಕಾರಣ ಇರ್ತದೆ, ಸಾಧನೆಯೂ ಕಾರಣ ಇರ್ತದೆ. ಹಾಗಾಗಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರಾಗಗಳನ್ನು ಹಾಡ್ತಾರೆ. ಅದು ಎಲ್ಲದೂ ಹಾಗೆ ಅಲ್ವಾ? 100 ಜನ ಬಂದ್ರು ಅಂದರೆ ಯಾರೋ ಒಬ್ಬನು ಅದ್ಭುತ ಆಗ್ಬೋದು. ಆದರೆ 100 ಜನರು ಕ್ಯಾಲ್ ಹಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾರು ರೆಡಿಮೇಡ್ ಇಲ್ಲದೆ ಹಾಡ್ತಾರೆ ಅನ್ನೋದು ಇನ್ನೂ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ರೆಡಿಮೇಡ್ ಅನ್ನೋದೇ ಕ್ಲಾಸಿಕಲ್ ಅನ್ನೋ ಥರ ನಾವು ಬಿಗಿನಿಂಗ್ ಕಲಿಸ್ತಾ ಬರ್ತೀವಿ. ನಾನು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಮೊದಲೇ ಸ್ವರಜ್ಞಾನವನ್ನು ಮಾಡಿಕೊಂಡು ಅವರೇ ಆಲಾಪ ಮಾಡೋದು, ಅವರೇ ತಾನು ಮಾಡೋದು, ಶಾಸ್ತ್ರಗಳನ್ನು ನಾವು ಹೇಳೋದು, ನಿಯಮಗಳನ್ನು ನಾವು ಹೇಳೋದು, ಬೇಕಾದ್ರೆ 4 ಬಾರಿ ಹಾಡಿ ತೋರಿಸೋದು, ಆಮೇಲೆ ಅವರೇ ಹಾಡ್ಕೊಳ್ಳೋಂಗೆ ಮಾಡೋದು. ಇದು ನನ್ನ ಟೀಚಿಂಗ್ ಮೆಥಡ್. ಮೊದಲಿಂದನೇ ಬೆಳೆಸ್ಬಿಡೋದು. ಅವಾಗ ಅವರಿಗೆ 50 ರಾಗ ಹಾಡಲಿ, ಅಥವಾ ಈಗ ಒಂದು ಎಕ್ಸಾಮಿಗೆ ಸೀನಿಯರಿಗೆ ಒಂದು 40 ರಾಗ ಇರ್ತದೆ. 40 ರಾಗ ನೀವು ಹೇಗೆ ಬರೆದು ನೆನ್ಪಿಟ್ಕೊಳ್ತೀರಾ ಆಲಾಪ್ತಾನನ್ನ? ಕಷ್ಟ ಅಲ್ವಾ? ಮೊದಲೇ ಅವ್ರನ್ನ ಮೈಂಡ್ ಆ್ಯಕ್ಟಿವ್ ಮಾಡಿಬಿಟ್ರೆ 40 ರಾಗದ ನಿಯಮ ಹೇಳೋದು, ರೂಲ್ಸ್ ಹೇಳೋದು, ಬಂಧಿಸಿಕೊಡೋದು ಅವ್ರು ಎಷ್ಟು ರಿಯಾಜ್ ಮಾಡ್ಕೊಂಡು. ಈ ಥರ ಗೂಗಲ್ ಮೀಟ್ ಥರ ಕಾರ್ಯಕ್ರಮಗಳು ಅದಕ್ಕೆ ಪ್ರಯೋಜನ. ಆಮೇಲೆ ಅವ್ರವ್ರು ನಾನು ಸ್ವತಂತ್ರವಾಗಿ ಹಾಡ್ಲಿಕ್ಕೆ ಕತ್ಕೊಳ್ಳಿ, ಅವ್ನಿಗೆ ನನಗೆ ಪ್ರೋಗ್ರಾಮ್ ಕೊಡಬೇಕು ಅಂತ ಅನಿಸ್ತದೆ. ಸಣ್ಣ ಪುಟ್ಟ ಪ್ರೋಗ್ರಾಮ್ ಕೊಡ್ತಾರೆ, ಹಾಗಾಗಿ ಬೆಳೀತಾರೆ ಸಮಾಜದಲ್ಲಿ. ಹಾಗೆ ಅವ್ರ ಜೀವನವನ್ನು ಅವ್ರು ರೂಪಿಸ್ಕೊಳ್ಳಿಕ್ಕೆ ಆಗ್ತದೆ. ಈಗ ಬಹುತೇಕ ಸಾಮಾನ್ಯ ಆಗಿಬಿಟ್ಟಿದೆ ಆನ್ಲೈನ್ ತರಗತಿಗಳು. ಆನ್ಲೈನ್ ತರಗತಿಗೂ ಆಫ್ಲೈನ್ ತರಗತಿಗೂ ವ್ಯತ್ಯಾಸ ಮತ್ತು ಅದರ ಪರಿಣಾಮ ಹೇಳ್ತೀವಿ. ಆನ್ಲೈನ್ ತರಗತಿಯಲ್ಲಿ ಒಬ್ಬೊಬ್ಬರಿಗೆ ನಾವು ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಭಾಳಷ್ಟು ಅಂದರೆ ಆಫ್ಲೈನ್ ಆದರೆ ನಾವು ಈಗ ಒಂದು 10 ಜನರಿಗೆ ಒಮ್ಮೆ ಕ್ಲಾಸ್ ತೊಗೊಳ್ಬೋದು. 10 ಜನರು, ಅದಕ್ಕಿಂತ ಹೆಚ್ಚಾದರೆ ಆಫ್ಲೈನು ಕಷ್ಟವೇ. ಒಂದು 10 ಜನರಿಗೆ, ಅದು ತುಂಬ ವಿಸ್ತಾರವಾಗಿ ಹಾಡೋರಾದರೆ 4-5 ಜನರನ್ನು ಕೂರಿಸ್ಕೊಂಡು ಒಂದು ಕ್ಲಾಸ್ ಮಾಡ್ಬೋದು. ಆದರೆ ಆನ್ಲೈನ್ ಕ್ಲಾಸ್ನಲ್ಲಿ ಒಬ್ಬೊಬ್ಬರಿಗೆ ನಾವು ತಗೊಳ್ಬೇಕು. ಮತ್ತು ತಾಳಜ್ಞಾನ ಮಾಡಿಸೋದು, ಅಲ್ಲಿ ಸಮಯದ ಚೂರು ವ್ಯತ್ಯಾಸ ಆಗಿರೋದ್ರಿಂದ ತಾಳಜ್ಞಾನ ಮಾಡಿಸೋದು ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಅವರು ಈ ಥರ ಮಾಡ್ಕೊಳ್ಬೋದು. ತಾಳಜ್ಞಾನವೋ ಅಥವಾ ಇಂಪಾರ್ಟೆಂಟ್ ಯಾವ ತರಗತಿ ಇದೆ ಆವಾಗ ಆಫ್ಲೈನಿಗೆ ಬಂದು ಹೇಳಿಸ್ಕೊಂಡು ಉಳಿದ ಟೈಮೆಲ್ಲ ಅವರು ಆನ್ಲೈನಲ್ಲಿ ಕಲಿತ್ರೆ ಭಾಳ ಏನೂ ವ್ಯತ್ಯಾಸ ಆಗೋದೇ ಇಲ್ಲ. ಯಾಕೆಂದರೆ ಈಗಿನ ವೇಗದ ಇಂಟರ್ನೆಟ್ ಕಾಲದಲ್ಲಿ
ನಾವು ಲೈವ್ ಇದ್ದಾಗೆ ಅನಿಸುತ್ತೆ. ಏನೋ ನನಗೇನು ಭಾಳ ಸಮಸ್ಯೆ ಅಂತ ಅನಿಸಿಲ್ಲ ಅದು ಯಾವತ್ತೂ ಕೂಡ. ಈ ಸುಮಾರು ಒಂದು 90 ವಿದ್ಯಾರ್ಥಿಗಳೇ ಆನ್ಲೈನಲ್ಲಿ ಕಲಿತಾ ಇದ್ದಾರೆ. ನೀವು ಶಿಕ್ಷಕರಾಗಿ ಮಕ್ಕಳಿಗೆ ಕಲಿಸೋ ಶುರುವಾದಾಗಿಂದಾನು ಎಷ್ಟು ವಿದ್ಯಾರ್ಥಿಗಳಿಗೆ? ಅದು ಹೇಳಿದ್ನಲ್ಲ, ಈಗ ಸಾಧಾರಣ ಒಂದು ಗೋಕರ್ಣ ಮತ್ತು ವಿಜಯಪುರ, ವಿಜಯಪುರ, ಬಾಗಲಕೋಟ, ಹುಬ್ಳಿ ಧಾರವಾಡ, ಆಮೇಲೆ ಯಲ್ಲಾಪುರ, ಸಿರ್ಸಿ, ಗೋಕರ್ಣ, ಕುಮಟಾ, ಹೊನ್ನಾವರ, ಭಟ್ಕಳ, ಅದಾದಮೇಲೆ ಉಡುಪಿ, ಕುಂದಾಪುರ, ಮೈಸೂರು, ಬೆಳಗಾವಿ, ಈ ಎಲ್ಲ ಪ್ರದೇಶದಿಂದ ವಿದ್ಯಾರ್ಥಿಗಳಿದ್ದಾರೆ ನನಗೆ. ಅದಾದಮೇಲೆ UK ದಿಂದ ಒಬ್ಬರಿದ್ದಾರೆ, ನ್ಯೂಜಿಲ್ಯಾಂಡಿಂದ ಒಬ್ಬರಿದ್ದಾರೆ, ಸ್ವೀಡನ್ನಿಂದ ಒಬ್ಬರಿದ್ದಾರೆ. ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಹಾಡ್ತಾ ಇದ್ದಾರೆ. ಅವ್ರಿಗೆ ಖುಷಿಯಾದಾಗ ಇಲ್ಲಿ ಗೋಕರ್ಣಕ್ಕೆ ಬರ್ತಾರೆ, ನಮ್ಮ ಮನೇಲಿ ಉಳಿತಾರೆ, 3-4 ದಿನ ಆಫ್ಲೈನ್ ಮಾಡಿಸ್ಕೊಳ್ತಾರೆ, ಫುಲ್ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸ್ ಮುಖಾಂತರ ಚೆನ್ನಾಗಿ ಆಡ್ತಾ ಇದ್ದಾರೆ. ಏನೂ ವ್ಯತ್ಯಾಸ ಅನಿಸಿಲ್ಲ. ಮೊದಲು ತರಗತಿ ಪ್ರಾರಂಭಿಸಿದೆಯಲ್ಲಿ ಯಾವಾಗ? ಮೊದಲು ಪ್ರಾರಂಭಿಸಿದ್ದು ನಾನು ಅಂದರೆ ನನಗೆ ಆರಂಭದಲ್ಲಿ ನಾನೊಬ್ಬ ಕಲಾವಿದನಾಗಬೇಕಂತಲೇ ಹೊರಟವನು. ಬಹುಶಃ ಎಲ್ಲರ ಕನಸು ಹಾಗೆ ಇರ್ತದೆ. ಆದರೆ ಜೀವನ ಅಂತ ಬಂದಾಗ ಅದೆಲ್ಲೋ ಒಂದು ಸೈಡ್ ಮಾರ್ಗ ಪ್ರಾರಂಭ ಆಗ್ತದೆ. ಒಂದು ನೌಕರಿ ಮಾಡಬೇಕಾಯ್ತು. ನಾನು ಫುಲ್ ಟೈಮ್ ಸಂಗೀತವನ್ನೇ ಕಲ್ತಿದ್ದಕ್ಕೆ ನನಗೆ ಬೇರೆ ಏನೂ ನೌಕರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಗೀತದಲ್ಲೇ ನಾನು ನೌಕರಿ ಮಾಡಬೇಕು. ನನ್ನ 2013ರಲ್ಲಿ ನಂದು MUsic ಮುಗೀತು. ಮುಗಿದ ತಕ್ಷಣ ಪ್ರೊಫೆಸರ್ ಮೀನಾ ಚಂದವರ್ಕರ್ ಅಂತೇಳಿ ನಮ್ಮ ಓನರ್ ಚಿತ್ರಾ ಶಿರಾಲಿ ಅಂತ, ಈಗಿಲ್ಲ ಅವ್ರ ಮನೆಗೆ ಅವರು ಬರ್ತಿದ್ರು. ಅದೊಂದು ಭಾಳ ವಿಚಿತ್ರ ಸ್ಟೋರಿ. ನಾನೆಲ್ಲಿ ನೌಕರಿನ ಹುಡ್ಕೊಂಡು ಹೋದವನಲ್ಲ, ಎಲ್ಲಿ ಹೋದರೂ ನನಗೆ ನೌಕರಿ ತಾನಾಗೆ ಅವಕಾಶ ಬಂದಿದೆ. ಅಲ್ಲಿ ನಾನು 4 ಗಂಟೆಗೆ ಎದ್ದು, ತುಂಬ ಸ್ಟ್ರಿಕ್ಟ್ ರಿಯಾಜ್ ನಂದು, 3:45ಕ್ಕೆ ಎದ್ದು 4 ಗಂಟೆಗೆ ನಾನು ಹಾಡಲಿಕ್ಕೆ ಕೂತ್ಕೊಳ್ಬೇಕು. 7 ಗಂಟೆ 15 ನಿಮಿಷ ತನಕ ನಂದು ಒಂದನೇ ಸೆಷನ್. ಅದು ನಾನು ಹಾಗೆ ಕಲಿತಾ ಇದ್ದಾಗ ಅವ್ರು ಎಷ್ಟೋ ದಿನ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ನನಗೆ ಅವರು ವೈಸ್ ಚಾನ್ಸಲರ್ ಅಂತ ಗೊತ್ತಿಲ್ಲ. ಅವರು ಬಂದು ಬೆಳಗ್ಗೆ, ಈಗಿನ ಕಾಲದಲ್ಲೂ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ರಿಯಾಜ್ ಮಾಡ್ತಾರೆ ಅಂತೇಳಿ ಅವ್ರು 3-4 ಸಲ ಬಂದಾಗ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ನಮ್ಮ ಓನರ್ ಮನೆಯಲ್ಲಿ. ಅವಾಗ ಒಂದು ದಿವಸ ಕರೆದ್ರು, ಇಲ್ಲ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಇದ್ದೇನೆ, ಅಲ್ಲೊಂದು ಸಂಗೀತ ವಿಭಾಗ ಪ್ರಾರಂಭಿಸಬೇಕು, ಅದಕ್ಕೆ ನೀವೇ ಬಂದು ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಅವರು ಪ್ರಪೋಸಲ್ ಇಟ್ಟಾಗ ನನಗೆ ಭಾಳ ಖುಷಿ ಆಯಿತು. ಯಾರಿಗಾದ್ರೂ ಹಾಗೆ ಅಲ್ಲ, ಒಂದು ವಿಭಾಗವನ್ನೇ ಕಟ್ಟಿ ಬೆಳೆಸೋದು ಆರಂಭದಲ್ಲೇ ಸಿಗ್ತದೆ ಅಂತಂದ್ರೆ ಒಂದು ದೊಡ್ಡ ಅವಕಾಶ. ಹಾಗಾಗಿ ನಾನು ಏನೂ ಯೋಚನೆ ಮಾಡಿಲ್ಲ, ನೇರವಾಗಿ ವಿಜಯಪುರಕ್ಕೆ ಹೋಗಿದ್ದು ನಾನು. ಅಲ್ಲಿ ಪ್ರದೇಶ ಹೇಗೆ, ಅದು ಬಯಲುಸೀಮೆನೋ, ಅದು ಸಂಗೀತದ ವಾತಾವರಣ ಇರೋ ಊರೋ, ನನಗೇನಾಗ್ತದೆ ಏನನ್ನೂ ಯೋಚನೆ ಮಾಡಿಲ್ಲ. ಬರೀ ಸಂಗೀತ ಅನ್ನೋದೊಂದೇ ತಲೆಯಲ್ಲಿ, ಸಂಗೀತದ ವಿಭಾಗ, ಸಂಗೀತ, ನಾನು ಅಲ್ಲಿ ಹೋಗಿ ಏನಾದರೂ ಒಂದು ಮಾಡಬೇಕು, ಇಷ್ಟು ಹೇಳ್ಕೊಂಡು ಹೋಗಿದ್ದು. 2013 ಸೆಪ್ಟೆಂಬರ್ 20 ಆ ಡೇಟಿಗೆ ಹೋಗಿದ್ದು. ಹೋದ ಮರುದಿವಸನೇ ಜಾಯ್ನ್ ಆಗಿ ಕೆಲಸ ಪ್ರಾರಂಭ ಆಯಿತು. ಅದನ್ನು ತುಂಬ ಚೆನ್ನಾಗಿ ನಾವು ಅದನ್ನು ಡೆವಲಪ್ ಮಾಡಿದ್ವಿ. 11 ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ. ಈಗಲೂ ನಡೀತಾ ಇದೆ. ನನಗೆ ಅನಿವಾರ್ಯವಾಗಿ ಪಾಠ ಕೇಳಿಬೇಕಾಯ್ತು. ನಾನು ತುಂಬ ರಿಯಾಜಿಗಷ್ಟೇ ಮಹತ್ವ ಕೊಟ್ಕೊಂಡಿರೋ ವ್ಯಕ್ತಿಯಾಗಿದ್ದೆ. ಅಂದರೆ ಪಾಠ ಮಾಡಿದ್ರೆ ಧ್ವನಿ ಚೆನ್ನಾಗಿರೋದಿಲ್ಲ, ಪಾಠ ಮಾಡಿದ್ರೆ ವಾಯ್ಸ್ ಕ್ವಾಲಿಟಿ ಹೋಗ್ತದೆ, ತುಂಬ ಜನರು ಬೇರೆ ಬೇರೆ ಸ್ಕೇಲಲ್ಲಿ ಹಾಡಬೇಕು. ಅದರಲ್ಲೂ ಅಲ್ಲಿ ಮಹಿಳಾ ವಿಶ್ವವಿದ್ಯಾಲಯ, ಕೇವಲ ಹೆಣ್ಮಕ್ಳು ಮಾತ್ರ ಬರ್ತಾರೆ, ಗಂಡು ಮಕ್ಕಳಿಗೆಲ್ಲ ಅವಕಾಶ ಇರೋದಿಲ್ಲ. ಆದರೆ ನನಗೇನು ಅನ್ನಿಸ್ತು ಅಂತ ಕೇಳಿದ್ರೆ, ಆ ಸಮಯದಲ್ಲಿ ಏನು ಅನ್ನಿಸ್ತು ಅಂತ ಕೇಳಿದ್ರೆ, ನಾನು ಸಂಗೀತದಲ್ಲಿ ಶಿಕ್ಷಕನಾಗಲೇಬೇಕಾಗಿದ್ದು. ಯಾಕಂದರೆ ನಮ್ಮ ಜೀವನ ನಡಿಬೇಕು, ಅನಿವಾರ್ಯ. ಹಾಗಾಗಿ ನನಗನ್ನಿಸ್ತು, ಹೋಗಲಿ ನಾನು ಒಬ್ಬನ ಹಾಡದೇ ಇದ್ರೆ ಏನಾಯಿತು, 1000 ಜನ ಹಾಡೋರನ್ನು ತಯಾರು ಮಾಡೋಣ ಅಂತ. ಹೀಗೆ ಟರ್ನ್ ಆಯಿತು. ಅದರ ವಿಚಾರ ಚೇಂಜ್ ಆಯಿತು. ಆವಾಗ ನನಗೆ ಪಾಠ ಮಾಡೋದು ಹೇಗೆ ಅನ್ನೋದು ಯೋಚನೆಗೆ ಹಚ್ಚಿತು. ಸೊ ಅಲ್ಲಿ MUsic ಏನಾಗುತ್ತೆ ಅಂತ ಕೇಳಿದ್ರೆ, 2 ವರ್ಷ ಸಿಗ್ತಾರೆ ನಮಗೆ ಮಕ್ಕಳು, 2 ವರ್ಷ ಸಿಗ್ತಾರೆ. ಆ 2 ವರ್ಷದಲ್ಲಿ ನಾವು ಅವರನ್ನು ಸ್ವತಂತ್ರವಾಗಿ ಹಾಡುವಷ್ಟು ತಯಾರು ಮಾಡಿ ಬಿಡಬೇಕು. ಅಂದರೆ ಅವರು MUsic ಮಾಡಿದ್ದಾರೆ ಅನ್ನೋದಕ್ಕೆ ಅದು ಸರಿ ಆಗ್ತದೆ. ನೀವು MUsic ಮಾಡಿಯೂ ಮತ್ತು ರೆಡಿಮೇಡ್ ಹಾಡ್ತೀರಿ ಅಂದರೆ ಮತ್ತೆ MUsicಗೆ ನಾಲೆಜಿಗೆ ಸಂಬಂಧವೇ ಇರೋದಿಲ್ಲ. ಹಾಗಾಗಿ ಬೇಗ ಮಕ್ಕಳಿಗೆ ಕಲಿಸೋದು ಹೇಗೆ ಅನ್ನೋ ವಿಚಾರಕ್ಕೆ ನಾನು ಬಿದ್ದಿರೋದು. ಹಾಗಾಗಿ 2013ರಲ್ಲಿ ವಿಶ್ವವಿದ್ಯಾಲಯದಲ್ಲಿ ನನ್ನ ತರಗತಿ ಪ್ರಾರಂಭ ಆಯಿತು. 2015ನೇ ಇಸ್ವಿಯಲ್ಲಿ ಮನೆಯಲ್ಲಿ ಕ್ಲಾಸನ್ನು ಪ್ರಾರಂಭ ಮಾಡಿದೆ. ಅದಕ್ಕೂ ಕಾರಣ ಇದೆ. ಬಿಜಾಪುರದಲ್ಲಿ ಯಾರೂ ಶಾಸ್ತ್ರೀಯ ಸಂಗೀತ ಕಲಾವಿದರೇ ಇಲ್ಲ ಅಂಥ ಒಂದು ಊರು. ವಿದುಷಿ ಲತಾ ಜಾಗೀರ್ದಾರ್ ಅಂಥವ್ರು 4 ಜನರು ಬಿಟ್ಟರೆ ಯಾರೂ ಕೂಡ ನೆಕ್ಸ್ಟ್ ಜನ್ರೇಷನಿಗೆ ಯಾರು ಅಲ್ಲಿ ಸಂಗೀತಗಾರರು ಅನ್ನೋ ಪ್ರಶ್ನೆ ಭಾಳ ದೊಡ್ಡದಿತ್ತು. ಹಾಗಾಗಿ ಈ ಪ್ರದೇಶಕ್ಕೆ ನಾನು ಬಂದಿದ್ದೇನೆ, ಇಲ್ಲಿ ಸಂಗೀತ
ಯಾರು ಒಬ್ಬರು ಡೆಡಿಕೇಶನ್ ಮಾಡಿ ಬೆಳೆಸಬೇಕಾಗಿತ್ತು. ಸೊ ಅದನ್ನು ನಾನೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮನೆಯಲ್ಲಿ ಬೆಳಗ್ಗೆ 8 ಗಂಟೆಗೆ 8ರಿಂದ 9, 9:30 ತನಕ ಮನೆಯಲ್ಲಿ ಕ್ಲಾಸ್ ಮಾಡೋದು, 10 ಗಂಟೆಯಿಂದ 5:30 ತನಕ ವಿಶ್ವವಿದ್ಯಾಲಯದಲ್ಲಿ ಕ್ಲಾಸ್ ಮಾಡೋದು, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮನೆಯಲ್ಲಿ ಮತ್ತೆ ಕ್ಲಾಸ್ ಮಾಡೋದು. ಇಷ್ಟು ಹೆವಿ ನಾನು ಅಂದರೆ ಕ್ಲಾಸ್ ಮಾಡಿರೋದಕ್ಕೋಸ್ಕರ ಸ್ವಲ್ಪ ನನ್ನ ಧ್ವನಿ ಮೇಲೋದು ಪರಿಣಾಮ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತು ನಾನು ಉತ್ತರ ಕನ್ನಡದಲ್ಲಿ ಹುಟ್ಟಿ ಬೆಳೆದಂಥವನು. ಅಲ್ಲಿ ನಾನು ಹೋಗಿರೋದು ಬಯಲುಸೀಮೆಗೆ. ಸೊ ಅಲ್ಲಿ ಆಹಾರ ವಿಹಾರ ಮಾತು ವಾತಾವರಣ ಪ್ರತಿಯೊಂದು ಬದಲಾಗಿರೋದಕ್ಕೋಸ್ಕರ ಆ ಸ್ವಾಭಾವಿಕ ನನ್ನ ಧ್ವನಿಯಲ್ಲೋದು ಪರಿಣಾಮ ಆಗಿದೆ. ಈಗ ಮತ್ತೆ ಇಲ್ಲಿ ಬಂದ ಮೇಲೆ ಮತ್ತೆ ಅದೆಲ್ಲ ಸರಿ ಹೋಗ್ತಾ ಇದೆ. ಅಶೋಕಿಗೆ ಬಂದಿದ್ದೆ. ಇಲ್ಲಿ ಬಂದಿರೋದು ಈಗ 1.5 ವರ್ಷ ಆಯಿತು ಬಂದು, 2024ನೇ ಇಸ್ವಿ, ಅದು ಸೆಪ್ಟೆಂಬರ್ 19, 20. ಇಲ್ಲಿ ಬರುವಾಗ ಹೇಗಾಯಿತು ಕಾರಣ? ಅಂದರೆ ಇಲ್ಲಿ ಬರುವಾಗ ವಿಜಯಪುರದಲ್ಲಿ ನಾನು ಕೆಲಸ ಮಾಡಿದ್ನಲ್ಲ, ವಿಜಯಪುರದಲ್ಲಿ ಕೆಲಸ ಮಾಡಿದ್ದು ಅಲ್ಲಿ ವಿದ್ಯಾರ್ಥಿಗಳು ಹೇಗೆ ತಯಾರಾದರು ಅಂತ ಪ್ರಶ್ನೆ ಬಂತು. ಭಾಳ ಜನರು ಹೊರಗಡೆ ಅಂದರೆ ದೊಡ್ಡವರು ಕಾಂಪಿಟೇಷನ್ ಮಾಡಿದ್ರು. ಉದಾಹರಣೆ ಕೌಶಿಕಿ ಚಕ್ರವರ್ತಿ ಅವರು ಕಾಂಪಿಟೇಷನ್ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳ ನಂಬರ್ ಬಂತು. ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರು ಕಾಂಪಿಟೇಷನ್ ಮಾಡಿದಾಗ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಪ್ರೈಸ್ ತೊಗೊಂಡ್ರು. ಅಂದರೆ ಯಾರು ಕಲಿಸಿದವರು ಇವರಿಗೆ ಅನ್ನೋ ಪ್ರಶ್ನೆ ಬಂದಾಗ ಸ್ವಾಭಾವಿಕ ನಮ್ಮ ಹೆಸರು ಬಂತು ಎಲ್ಲ ಕಡೆ. ಹಾಗಾಗಿ ಇಲ್ಲಿ ನನ್ನ ವಿದ್ಯಾರ್ಥಿ ದೀಪ್ತಿ ಭಟ್ ಅಂತ ಇದ್ಲು, ಅವಳು ನಮ್ಮ ಮನೆಯಲ್ಲೇ ಉಳಿದು ಕಲಿತಿದ್ಲು ಬಿಜಾಪುರದಲ್ಲಿ. ಅವಳು ಇಲ್ಲಿ ರಾಮಚಂದ್ರಾಪುರ ಮಠದಲ್ಲಿ ಆವಾಗ ಅವಳು ಹಾಡ್ತಿದ್ಲು ಇಲ್ಲಿ. ಅವಳು ತುಂಬ ಚೆನ್ನಾಗಿ ತಯಾರಾದಂಥವಳು, ಒಳ್ಳೆ ಸಾಮರ್ಥ್ಯ ಇರುವಂಥವಳು. ಸೊ ಯಾರು ನಿಮ್ಮ ಗುರುಗಳು ಅನ್ನೋದು ನಮ್ಮ ರಾಘವೇಶ್ವರ ಸ್ವಾಮೀಜಿಯವರಿಗೆ ಅದು ಪ್ರಶ್ನೆ ಬಂತು. ಯಾರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಲ್ಲ, ಯಾರ ಹತ್ರ ಕಲಿತೀರಿ ಅಂತ ಅವಳು ಗಾಯನ ಕೇಳಿ. ಅವಾಗಿಂಥವ್ರು ಅವರು ನನಗೆ ಪರಿಚಯ ಆಗಬೇಕು. ಯಾಕೆ ನಮ್ಮ ವಿವಿಯಲ್ಲೂ ಅಂಥ ಒಂದು ನನಗೆ ಟೀಚರ್ಸ್ ಬೇಕು ಇಲ್ಲೂ. ಅಂದರೆ ಅವಾಗ ಹೆಗಡೆ ಅಂದ್ಕೊಳ್ಳೆ ಹವ್ಯಕ್ರೆ ಯಾಕೆ ಮತ್ತೆ ಅಷ್ಟೆಲ್ಲ ದೂರ ಹೋಗೋದು, ಇಲ್ಲೇ ಒಳ್ಳೆ ಅವಕಾಶ ಇರುವಾಗ ಅಂಥೇಳಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿರೋದು. ಹಾಗಾಗಿ ಸಂಪರ್ಕ ಬಂದಿರೋದೆ. ಅಂದರೆ ಕೆಲಸವನ್ನು ಗುರುತಿಸಿ ನಮಗೆ ಅವಕಾಶಗಳು ಬಂದಿದ್ದು. ನನ್ನ ವಿದ್ಯಾರ್ಥಿಗಳ ಮುಖಾಂತರ ನನಗೆ ಅವಕಾಶ ಬಂದಿರೋದು, ಗುರುಗಳ ಮುಖಾಂತರವೂ ಅವಕಾಶ ಬಂದಿದೆ. ಈಗ ನನ್ನ ಜೀವನ ಹೇಗಿದೆ ಅಂತ ಕೇಳಿದ್ರೆ, ಒಂದು ವಿಭಾಗದಲ್ಲಿ ಗುರುಗಳು, ಇನ್ನೊಂದು ವಿಭಾಗದಲ್ಲಿ ಶಿಷ್ಯರು, ಇವರು ಇಬ್ಬರ ನಡುವೆ ನಾನು. ಈ ಇಬ್ಬರು ಕೂಡ ನನ್ನ ಜೀವನವನ್ನು ಒಯ್ತಾ ಇದ್ದಾರೆ. ಹಾಗೆ ನಾನೇನು ಮಾಡ್ಕೊಂಡಿದ್ದೆ ನನ್ನ ಜೀವನ ಇಲ್ಲ, ಇವರಿಬ್ಬರು ನನ್ನ ಜೀವನಕ್ಕೆ ಎಲ್ಲದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕೆಲಸ ನನಗೆ ಇವತ್ತು ಗೋಕರ್ಣಕ್ಕೆ ಬರಲಿಕ್ಕೆ ಆಯಿತು. ಇಲ್ಲೂ ಈಗ ನಾನು ಬಂದು 1.5 ವರ್ಷ ಆಯಿತು. ಈಗ ಒಂದು 15-16 ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಹಾಡ್ತಾ ಇದ್ದಾರೆ. ಇನ್ನೊಂದು 2 ವರ್ಷ ಹೋದರೆ ಅವರು ಸಮಾಜದಲ್ಲಿ ಪರಿಚಯ ಆಗ್ತಾರೆ, ಕಾರ್ಯಕ್ರಮವನ್ನು ಕೊಡುವಷ್ಟರ ಮಟ್ಟಿಗೆ ತಯಾರಾಗ್ತಾರೆ. ಹಾಗಾಗಿ 13ನೇ ಇಸ್ವಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ, 15ನೇ ಇಸ್ವಿಯಲ್ಲಿ ಮನೆಯಲ್ಲಿ, ಈಗ 26ನೇ ಇಸ್ವಿ 11ನೇ ವರ್ಷ ನಾನು ಮನೆಯಲ್ಲಿ ಕ್ಲಾಸನ್ನು ತಯಾರು ಮಾಡಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮನೆಯಲ್ಲಿ ಊಟ ಮಾಡಿ ಆರಾಮ್ ಮನೆಯವರಂತೆ ಎಲ್ಲರೂ ಉಳಿದು ಕಲ್ತ್ಕೊಂಡು ತುಂಬ ಖುಷಿಯಿಂದ ಉಳಿದು ಹೋಗ್ತಾರೆ, ಬಂದು ಹಾಡ್ಕೊಂಡು ಹೋಗ್ತಾರೆ. ಒಂದು ಗುರುಕುಲದ ವಾತಾವರಣ ಇರ್ತದೆ ನಮ್ಮ ಮನೆಯಲ್ಲಿ, ಭಾಳ ಖುಷಿ ಅದು. ನಮ್ಮ ಗುರುಗಳು ಶ್ರೀಪಾದ ಹೆಗ್ಡೆಯವರು ಇರಲಿ, ದತ್ತಾತ್ರೇಯ ಗೋಂಕಾರ ಅವರು ಇರಲಿ, ಮಹಾಬಲೇಶ್ವರ ಭಾಗವತರವರು ಇರಲಿ, ಅಲ್ಲಿಯೂ ಕೂಡ ಇದೇ ವಾತಾವರಣ. ಆ ಗುರು ಪರಂಪರೆ ಈಗ ನಮ್ಮ ಶ್ರೀಪಾದ ಹೆಗ್ಡೆಯವ್ರ ಮನೆಯಲ್ಲಿ ಇರಲಿ, ಅಲ್ಲೊಂದು 8-10 ಜನ ಇರ್ತಿದ್ರಪ್ಪ. ಯಾಕೆ ಇರ್ತಿದ್ರು ನಮ್ಗೆ ಆರಂಭದಲ್ಲಿ ಅರ್ಥ ಆಗ್ತಿರಲಿಲ್ಲ ಸೇರಿದಾಗ. ಆಮೇಲೆ ಗೊತ್ತಾಯ್ತು ಶಿಷ್ಯರು ಅಂದ್ರೆ ಹಿಂಗೆ ಮನೇಲಿ ಇದ್ಕೊಂಡೆಲ್ಲ ಕಲಿತಾರೆ 2-3 ದಿವಸ. ಆಮೇಲೆ ನಮ್ಮ ದತ್ತಾತ್ರೇಯ ಗೋಂಕಾರ ಅವರು ಹಾಗೇನೆ 20, 30, 15 ವಿದ್ಯಾರ್ಥಿಗಳು, ಅತ್ಯಂತ ಕಡು ಬಡತನದ ಜೀವನ ಅವ್ರದ್ದು ಆರಂಭದಲ್ಲಿ. ಈಗ ಸುಸ್ಥಿತಿಯಲ್ಲಿದ್ದಾರೆ. ಆದರೆ ಆರಂಭದಲ್ಲಿ ಯಾವಾಗಲೂ ಅವರು 15-20 ಜನರ ಮನೇಲಿ ಇಟ್ಕೊಂಡು ಏನೂ ದುಡ್ಡು ತೊಗೊಳ್ದೇನೆ ಊಟ ಹಾಕಿ ಸಂಗೀತಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ರು. ಸೊ ಅದನ್ನೇ ಆ ಪರಂಪರೆಯನ್ನು ಗಟ್ಟಿಯಾಗಿ ನಾನು ಉಳಿಸ್ಕೊಂಡು ಬಂದಿದ್ದೇನೆ. ಮತ್ತು ಒಬ್ಬ ಪೂರ್ತಿ ಮ್ಯೂಸಿಷಿಯನ್ ಆಗಿ ನಾನು ಮಾಡಬೇಕಾಗಿರೋ ಅದು ಕೆಲಸ. ಹೇಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ 12 ತಾಸು ತನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನಲ್ಲ, ಹಾಗೆ ಒಬ್ಬ ಸಂಗೀತಗಾರಾಗಿ ನಾನು 11 ತಾಸು ಪೂರ್ತಿ ಪ್ರಮಾಣದಲ್ಲಿ ಸಂಗೀತದ ಎಲ್ಲ ಆಯಾಮಗಳ ಕಡೆ ಲಕ್ಷ್ಯ ಕೊಡಬೇಕಾಗಿದ್ದು. ನಾನು ಕೊಡದೆ ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬ ಸಂಗೀತಗಾರರಾಗಿ ನಾನು ಬರೀ ಹಾಡುವುದು ಒಂದೇ ಅಲ್ಲ, ನನ್ನ ಜೀವನದಲ್ಲಿ ಹಾಡುವುದು ಒಂದು ಪಾರ್ಟ್. ಹಾಡುವುದು ಒಂದು ಪಾರ್ಟು, ಶಿಷ್ಯರನ್ನು ತಯಾರು ಮಾಡೋದು ಒಂದು ಪಾರ್ಟ್, ಅಧ್ಯಯನ ಮಾಡೋದು ಒಂದು ಪಾರ್ಟ್, ಗುರುಗಳ ಹತ್ರ ಪಾಠ ಹೇಳಿಸ್ಕೊಳ್ಳೋದು ಒಂದು ಪಾರ್ಟ್, ಇನ್ನೊಂದು ಬರವಣಿಗೆ ಒಂದು ಪಾರ್ಟ್, ಕೇಳುವುದು ಒಂದು ಪಾರ್ಟು, ಚಿಂತನೆ ಮಾಡೋದು ಒಂದು ಪಾರ್ಟ್. ಹಾಗೆ ಆಮೇಲೆ ನಾವಿರುವಲ್ಲಿ ಸಂಗೀತ ವಾತಾವರಣವನ್ನು ಸೃಷ್ಟಿ ಮಾಡೋದು ಇನ್ನೊಂದು ಪಾರ್ಟ್. ಇದಷ್ಟು ಮೇಳೈಸ್ಕೊಂಡು ನಾನು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಹರೀಶ್ ಹೆಗ್ಡೆ ಅವರೇ, ನಿಮ್ಮ ಶಿಕ್ಷಕ ವೃತ್ತಿಯ ಬಗ್ಗೆ ಹೇಳಿದ್ರಿ. ಈಗ ಒಬ್ಬ ಸಂಗೀತಗಾರನಾಗಿ ಹಾಡಿಗೆ ರಾಗ ಸಂಯೋಜನೆ ಮಾಡೋದಂತೂ ಸಾಮಾನ್ಯ.
ನೀವು ರಾಗ ಸಂಯೋಜನೆ ಮಾಡಿದಂಥ ಯಾವುದಾದ್ರೂ ಭಾವಗೀತೆ ಒಂದು ಝಲಕನ್ನು ತೋರಿಸ್ತೀರಾ? ಹಾಡೋಣ. ಹಾಡ್ತೀರಾ? ನಿನ್ನ ನುಡಿಯು ನನ್ನ ಮನವ ತುಡಿಯುವಂತೆ ಮಾಡಿದೆ. ನಿನ್ನ ನುಡಿಯು ನನ್ನ ಮನವ ತುಡಿಯುವಂತೆ ಮಾಡಿದೆ. ಹಿತದ ಬಾಳ್ಗೆ ಗತಿಯ ನೀಡಿದೆ. ನಿನ್ನ ನುಡಿಯು ನನ್ನ ಮನವ ತುಳಿಯುವಂತೆ ಮಾಡಿದೆ. ಇದು ವೇದವ್ಯಾಸ ಜೋಶಿ ಅವರ ಸಾಹಿತ್ಯ. ಇಲ್ಲಿ ವಿಶೇಷತೆ ಯಾಕೆ ಹಾಡು ಹೀಗೆ ಮಾಡಿದ್ದೇನೆ ಅಂತಂದ್ರೆ, ಈಗ ನಮ್ಮ ಗುರುಗಳಿಂದ ಬಂದಿರುವಂಥದ್ದು ಶ್ರೀಪಾದ ಹೆಗಡೆಯವರು ಬಹಳ ಅದ್ಭುತ ರಾಗ ಸಂಯೋಜಕರು ಅವರು. ಇಲ್ಲಿ ನಿನ್ನ ನುಡಿಯು ನನ್ನ ಮನ, ಅಲ್ಲಿ ನಿನ್ನ ನುಡಿಯು ಅನ್ಬೇಕಾರೆ ಸ್ವರನು ನೀ, ಆಮೇಲೆ ಸಾಹಿತ್ಯನು ನೀ. ಆಗ ನೆರೆಗಮದನಿ ನಿನ್ನ ನುಡಿಯು ನನ್ನ ಮನವ ತುಡಿಯುವಂತೆ, ಅಂದ್ರೆ ಆ ತುಡಿತ ಅಲ್ಲಾಗ್ಬೇಕು. ಈಗ ತುಡಿಯುವಂತೆ ಹಿಂಗ ಆಡಿದ್ರೆ ಅದಾಗಲ್ಲ. ತುಡಿಯುವಂತೆ ಮಾಡಿದೆ ಅನ್ನೋಲ್ಲಿ ಮಾ ಇದೆಯಲ್ಲ, ಅದು ತೀವ್ರ ಮಾ, ಯಮಂದ್ರಾಗದ ಮಾ, ಅದು ಆ ಥರ ಹೆಣ್ಕೊಂಡು ಬಂದಿರೋದು ಈ ಹಾಡು. ಆಕ್ಚುಲಿ ನನ್ನ ಪ್ರಕಾರ ಸರಿಯಾಗಿ ಯೋಚನೆ ಮಾಡಿದ್ರೆ ಒಂದು ಸಾಹಿತ್ಯದಲ್ಲೇ ಅದರ ರಾಗ ಸಂಯೋಜನೆ ಅಡಗಿರ್ತದೆ. ಒಬ್ಬ ಕಲಾವಿದವಾದ ಅದನ್ನು ಹುಡುಕ್ಬೇಕು ಅಂತ. ಸರಿಯಾಗಿ ನೋಡುವ ದೃಷ್ಟಿ ಇದ್ರೆ ಅದು ಹುಡುಕಿದ್ರೆ ಅದು ಆ ಸಾಹಿತ್ಯದಲ್ಲೇ ಇರ್ತದೆ ರಾಗ ಸಂಯೋಜನೆ. ಸೊ ಅದಕ್ಕೆ ಭಾವ ತುಂಬಿ ಹಾಡಿದ್ರೆ ತುಂಬಾ ಚೆನ್ನಾಗಿ ಅದು ಆಗ್ತದೆ. ಸುಮಾರು ಈ ತರ ಏನಿಲ್ಲ ಅಂದ್ರೆ ಒಂದು 2,500 ಆಗಿರ್ಬೋದು ಕಂಪೋಸ್ ಮಾಡಿರೋದು. ಭಾವಗೀತೆ, ವಚನ, ಭಕ್ತಿಗೀತೆ, ಹಿಂದಿ ಭಜನ್ಸ್, ಕೆಲವೊಂದಿಷ್ಟು ಮರಾಠಿ ಅಭಂಗಗಳು. ಆಮೇಲೆ ತುಂಬ ಜನರು ನಮಗೊಂದು 2 ಹಾಡು ಕಂಪೋಸ್ ಮಾಡಿಕೊಡಿ, ನಮಗೊಂದು, ಈ ಥರ ಎಲ್ಲ ಸೇರಿಸಿದ್ರೆ ಒಂದು ಸಾಧಾರಣ ಒಂದು 10 ವರ್ಷದಲ್ಲಿ 2,500 ಆಗಿರ್ಬೋದು ಕಂಪೋಸ್ ಮಾಡಿರೋದು. ವಚನಗಳೇ ಒಂದು 700 ಕಂಪೋಸ್ ಆಗಿದೆ ಅದರಲ್ಲಿ. ಹೌದಾ? ಹರೀಶ್ ಹೆಗಡೆ ಅವರೇ, ಸಾಮಾನ್ಯವಾಗಿ ನಿಮ್ಮ ಎಲ್ಲ ಬದುಕಿನ ಎಲ್ಲ ಥರಗಳನ್ನು ಕಾಣ್ತಾ ಬಂದಿದ್ದೀವಿ. ಆದರೆ ಮಧ್ಯೆ ಒಂದಷ್ಟು ಬಿಟ್ಟಿದ್ದೇನೆ ನಾನು. ಅದೇನು ಅಂದರೆ ನಿಮ್ಮ ಶಿಕ್ಷಣ ಅಂದರೆ ನಿಮ್ಮದು ಸಾಮಾನ್ಯ ಶಿಕ್ಷಣ ಅಲ್ಲ. ನಾನು ತಿಳಿದ ಮಟ್ಟಿಗೆ ಹರೀಶ್ ಅವರು ಯಾವುದೇ ಪರೀಕ್ಷೆಯನ್ನು ಬಿಟ್ಟಿಲ್ಲ, ಅವರು ಬರೀದೇ ಇರೋ ಪರೀಕ್ಷೆನೇ ಇಲ್ಲ ಅಂತ. ನಿಮ್ಮ ಒಂದು ಬಯೋಡಾಟಾವನ್ನು ನೋಡಿದಾಗ ನನಗೆ ಆಶ್ಚರ್ಯ, ಸಂತೋಷ ಎರಡೂ ಆಯಿತು. ನಮ್ಮಲ್ಲಿ ಒಬ್ಬರು ಇಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಸಂಗೀತ ಶಿಕ್ಷಕರು ಕೂಡ, ಅಂದರೆ ಮೊದಲಿನ ಸಂಗೀತ ಶಿಕ್ಷಕರಿರಲಿ, ಇತ್ತೀಚಿನ ಸಂಗೀತ ಶಿಕ್ಷಕರಿರಲಿ, ನಮಗೆ ಎಕ್ಸಾಮಿನ ಸಹವಾಸ ಬೇಡ, ನಾವು ಆರಾಮ ಸಂಗೀತ ಹಾಡಿಕೊಂಡು ಅಥವಾ ಕಲಿಸ್ಕೊಂಡು ಇದ್ದು ಬಿಡುವ ಅನ್ನೋರು ಒಂದಷ್ಟು ಜನ ಇದ್ದಾರೆ. ಆದರೆ ನೀವು ಅದರಲ್ಲಿ ಅಪವಾದ ಅಂತ ನನ್ನ ನಂಬಿಕೆ. ನಿಮ್ಮ ಸಂಗೀತ ಶಿಕ್ಷಣದಲ್ಲಿ ಅಥವಾ ನಿಮ್ಮ ಶಿಕ್ಷಣ ಒಂದು ಅವಧಿಯಲ್ಲಿ ನೀವು ಬರೆದಂಥ ಪರೀಕ್ಷೆಗಳು, ಬಂದಂಥ ಪ್ರಶಸ್ತಿಗಳು, ಬಂದಂಥ ಪದವಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕಲಿಕೆಯಲ್ಲಿ ಎರಡು ಪಾರ್ಟಿಷನ್ ಮಾಡ್ಕೊಂಡಿರೋದು ನಾನು. ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಕಲಿಯೋದು ಸಂಗೀತವನ್ನೇ, ಇನ್ನೊಂದು ಶೈಕ್ಷಣಿಕವಾಗಿ ಅಕಾಡೆಮಿಕ್ ಆಗಿ ಸಂಗೀತವನ್ನು ಕಲಿಯೋದು. ಅಂತರಾಳದಲ್ಲಿರುವುದೇನು ಅಂತ ಕೇಳಿದರೆ, ಗುರು ಪರಂಪರೆಯ ಪದ್ಧತಿಯಲ್ಲೇ ನಾವು ಯಾವ ರೀತಿ ಶಿಸ್ತಿನಿಂದ ಕಲಿತೇವೆಯೋ ಅದೇ ಶಿಸ್ತಿನಿಂದ ಅಕಾಡೆಮಿಕ್ ಆಗಿಯೂ ಕಲಿಯೋಣ ಅಂತ ಯೋಚನೆ ಮಾಡಿರೋದು ಹಾಗೇನೆ. ಹಾಗಾಗಿ ಧಾರವಾಡದಲ್ಲಿ ನಾನು ಇರಬೇಕಾದ್ರೆ ಒಂದು ಹೊತ್ತಿನ ಸಂಗೀತ ಕಲಿಕೆ ಗುರು ಶಿಷ್ಯ ಪರಂಪರೆಗೆ ಮೀಸಲು, ಮಧ್ಯಾಹ್ನ ಮೇಲೆ. ಬೆಳಗಿನಿಂದ 1:30 ತನಕ ಶೈಕ್ಷಣಿಕವಾಗಿ ಸಂಗೀತವನ್ನು ಕಲಿಯುವುದು, ಅದನ್ನು ಅಷ್ಟೇ ನಿಷ್ಠೆಯಿಂದ ಕಲಿಯುವುದು. ಅಲ್ಲಿ ನಾವು ತೆಗೆದುಕೊಂಡಂಗಿರ್ತದೆ ಅದನ್ನು.
ಹಾಗಾಗಿ ನಾನು 2007ನೇ ಇಸ್ವಿಯ ಕೊನೆಯ ಅವಧಿಯಲ್ಲಿ ಧಾರವಾಡವನ್ನು ಸೇರಿದ್ದು. ನನ್ನ ಜೀವನವನ್ನು ರೂಪಿಸಿಕೊಳ್ಳೋದು ಸಂಗೀತದಲ್ಲೇ ಆಗಿರೋ ಗುರು ಇರೋದ್ರಿಂದ ಕೇವಲ ಕಲಾವಿದನಾದರೆ ಸಾಲದು. ಒಬ್ಬ ಒಳ್ಳೆಯ ಕಲಾವಿದನಾಗಬೇಕು ಅಂದರೆ ಒಂದು 40 ವರ್ಷ 45 ವರ್ಷ ಅವನಿಗೆ ಸಮಯ ತೆಗೆದುಕೊಳ್ತದೆ ಸಂಗೀತದಲ್ಲಿ. ಅಷ್ಟು ವರ್ಷಗಳ ಕಾಲ ನಾವು ಜೀವನೋಪಾಯಕ್ಕೆ ಏನು ಎಂಬ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಈ ಎಲ್ಲ ಡಿಗ್ರಿಗಳನ್ನು ಮಾಡ್ಕೊಳ್ಬೇಕಾಯ್ತು ಸಂಗೀತದ. ಅಂದರೆ ನನ್ನ ಮುಂದೆ ಒಳ್ಳೆಯ ನೌಕರಿ ತೆಗೆದುಕೊಳ್ಬೇಕು ಅನ್ನುವ ಇಚ್ಛೆಯಿಂದ ಆರಂಭದಲ್ಲಿ ಬಿ ಮ್ಯೂಸಿಕ್ಕನ್ನು ಪ್ರಾರಂಭಿಸಿದೆ. ನಮಗೆ ಒಳ್ಳೊಳ್ಳೆಯ ಅಲ್ಲೂ ಕೂಡ ಒಳ್ಳೆಯ ಗುರುಗಳು ಸಿಕ್ಕಿದರು. ಗುರುಗಳಂತಲೇ ಕರಿತೀನಿ, ಯಾಕೆಂದ್ರೆ ನಾನು ತೆಗೆದುಕೊಂಡಿರೋದು ಹಾಗೆ. ಎಲ್ಲರೂ ಅಕಾಡೆಮಿಕ್ ಆಗಿ ಸಂಗೀತವನ್ನು ಕಲ್ತಿರ್ಬೋದು, ಆದರೆ ನಾನು ಅದನ್ನು ಕೂಡ ಅಷ್ಟು ಸೀರಿಯಸ್ ಆಗಿ ಇವತ್ತಿಗೂ ನನ್ನ ಹತ್ರ ಅವ್ರು ಕೊಟ್ಟಿರೋ ಬಂದಿಷ್ಗಳಿದ್ದಾವೆ, ಅವ್ರು ಕೊಟ್ಟ ನೋಟ್ಸ್ಗಳಿದ್ದಾವೆ. ಪ್ರತಿ ವರ್ಷ ಪ್ರತಿ ಗುರುಗಳ ಬೇರೆ ಬೇರೆ ನೋಟ್ಸನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಮತ್ತು ಸಿಲೆಬಸ್ಸಲ್ಲಿ ಇರುವಂಥ ಒಂದೇ ಒಂದು ವಿಷಯಗಳನ್ನು ಕೂಡ ಗುರುಗಳ ಹತ್ರ ನೀವು ಹೇಳ್ಕೊಡ್ಲೇಬೇಕು ನಮಗೆ ಇದನ್ನು ಅಂತ ಹೇಳಿ ಹಠ ಮಾಡಿಸ್ಕೊಂಡು ಪಾಠ ಮಾಡಿಸ್ಕೊಂಡಿದ್ದೀನಿ ನಾನು ಆ ಥರ. ಅಂದರೆ ಬಿ ಮ್ಯೂಸಿಕ್ಕನ್ನು ಕೂಡ ಒಬ್ಬ ಸೈನ್ಸ್ ವಿದ್ಯಾರ್ಥಿ ಎಷ್ಟು ಕಟ್ಟುನಿಟ್ಟಾಗಿ ಶಾಲೆಗೆ ಹೋಗಿ ಕಲಿತಾನೋ, ನಾನು ಸಂಗೀತವನ್ನು ಅಷ್ಟು ಕಟ್ಟುನಿಟ್ಟಾಗಿ ಶಾಲೆಗೆ ಹೋಗಿ ಕಲಿತವನು, ಆ ಶಿಸ್ತನ್ನು ಇಟ್ಕೊಂಡು ಕಲಿತವನು. ನಾವು ಇರುವ ಅವಧಿಯಲ್ಲಿ ಅವಾಗ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು, ಪಂಡಿತ್ ಶಾಂತಾರಾಮ್ ಹೆಗ್ಡೆ ಅವರು, ಉಸ್ತಾದ್ ಭಲೇ ಖಾನ್ ಅವರು, ಡಾಕ್ಟರ್ ನಂದಾ ಪಾಟೀಲ್ ಅವರು, ನನ್ನ PhD ಗೈಡ್ ಕೂಡ ಅವರು, ಆಮೇಲೆ ಪಂಡಿತ್ ತರ್ಲಗಟ್ಟಿ ಮಲ್ಲಿಕಾರ್ಜುನ್ ತರ್ಲಗಟ್ಟಿ ಅಂತ ಹೇಳಿ ಸಿತಾರ್ ಕಲೆ, ಇವರೆಲ್ಲರೂ ಕೂಡ ಒಳ್ಳೆ ತಜ್ಞ ಪ್ರಾಧ್ಯಾಪಕರಿಂದ ನಮಗೆ ಸಿಕ್ಕಿರೋದ್ರಿಂದ ಒಳ್ಳೆ ಅಧ್ಯಯನಕ್ಕೆ ಅವಕಾಶ ಆಯಿತು. ಮತ್ತು ನಾನು ಕೂಡ ರಿಯಾಜ್ ಅವರೆಲ್ಲರೂ ನಾನು ಭಾಳ ಪ್ರೀತಿ ಮಾಡ್ತಾರೆ ಇವತ್ತಿನವರೆಗೂ. ಯಾಕೆಂತ ಕೇಳಿದ್ರೆ ಅವ್ರ ಮುಂದೆನೇ ನಾನು ರಿಯಾಜ್ ಮಾಡಿರೋದು. 9ವರೆಗೆ ನಾನು ರಿಯಾಜಿಗೆ ಕೂತ್ರೆ 1:30 ತನಕ ನಾನು ಹೇಳ್ತಿರ್ಲಿಲ್ಲ. ಕ್ಲಾಸ್ ರೂಮನ್ನು ಬದಲಾಯಿಸಲಿಕ್ಕೆ ಮಾತ್ರ ಹೇಳೋದು ಬಿಟ್ಟರೆ ರಿಯಾಜ್ನಿಂದ ನಾನು ಹೇಳ್ತಿರ್ಲಿಲ್ಲ. ಹಾಗಾಗಿ ನಾನು ಇವತ್ತಿಗೂ ಕೂಡ ನಾನು ಎಲ್ಲ ನನ್ನ ಗುರುವರಿಂದ ನನ್ನ ಭಾಳ ಪ್ರೀತಿ ಮಾಡ್ತದೆ. ಆ ವಿಷಯದಲ್ಲಿ ನಾನು ಭಾಳ ಲಕ್ಕಿ. ಯಾಕೆಂದರೆ ಗುರು ವೃಂದದ ಪ್ರೀತಿಯನ್ನು ಗಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಸಂಗೀತದಲ್ಲಿ. ಹಾಗಾಗಿ ನಾನು ಗುರು ಶಿಷ್ಯ ಪರಂಪರೆಯಲ್ಲಿ ಸಿಕ್ಕ ಗುರುಗಳು ನನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ. ಅಕಾಡೆಮಿಕ್ ಆಗಿ ನನಗೆ ಸಿಕ್ಕ ಗುರುಗಳು ಕೂಡ ಭಾಳ ಪ್ರೀತಿ ಮಾಡ್ತಾರೆ. ಬಿ ಮ್ಯೂಸಿಕ್ ಮುಗೀತು 2012ರಲ್ಲಿ ಮುಗೀತು. ಅದು ಗೋಲ್ಡ್ ಮೆಡಲ್ 2 ಗೋಲ್ಡ್ ಮೆಡಲ್ ಸಿಕ್ತು ಅಲ್ಲಿ. ಅದಾದಮೇಲೆ KUDಯಲ್ಲಿ ಹೋದೆ. KCDಯಲ್ಲಿ ಡಿಗ್ರಿ ಮಾಡಿ KUDಯಲ್ಲಿ ಸ್ನಾತಕೋತ್ತರ ಪದವಿ ಮಾಡಿಕೊಂಡೆ. ಅಲ್ಲೂ ಗೋಲ್ಡ್ ಮೆಡಲ್ ಮ್ಯೂಸಿಕ್ಕು. ಅಲ್ಲಿಯೂ ಕೂಡ ಹಾಗೆ ಎಲ್ಲ ಗುರು ವೃಂದದವರು ಭಾಳ ಪ್ರೀತಿಯಿಂದ ಹೇಳಿಕೊಟ್ರು. ಅದಾದಮೇಲೆ ನಾನು ನೆಟ್ ಮಾಡಿಕೊಂಡೆ. ಸಂಗೀತದಲ್ಲಿ ನೆಟ್ ಎಕ್ಸಾಮ್ ಅಂತ ಇರ್ತದೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ವಿಶ್ವವಿದ್ಯಾಲಯದಲ್ಲಿ ನೌಕರಿ ಪರ್ಮನೆಂಟ್ ಆಗಬೇಕು ಅಥವಾ ವಿಶ್ವವಿದ್ಯಾಲಯದಲ್ಲಿ ನೌಕರಿ ಮಾಡಬೇಕು ಅಂದರೆ ಆ ಎಕ್ಸಾಮ್ ಇಲ್ಲದೆ ಆಗೋದಿಲ್ಲ, ಅದು ಇರಲೇಬೇಕು. ಹಾಗಾಗಿ ಅದನ್ನು ಮಾಡಿಕೊಂಡೆ. ಅದಾದಮೇಲೆ PhD ಮಾಡಿಕೊಂಡೆ. ಈ ಕಡೆ ಏನಾಯಿತು ಅಂತ ಕೇಳಿದ್ರೆ ಗಂಧರ್ವ ಮಹಾವಿದ್ಯಾಲಯದಿಂದ ಸಂಗೀತ ಅಲಂಕಾರವನ್ನು ಮಾಡಿಕೊಂಡೆ. ಅದಾದಮೇಲೆ ಸಂಗೀತ ವಿಶಾರದ ಮತ್ತು ಸಂಗೀತ ಅಲಂಕಾರ. ಈ ಕಡೆ ಸಂಸ್ಕೃತ ಕಾಲೇಜಿಗೆ ಹೋಗಿದ್ದೇನೆ ಆರಂಭದಲ್ಲಿ 5 ವರ್ಷ. ಹಾಗಾಗಿ ಅಲ್ಲೊಂದು ಅಲಂಕಾರದಲ್ಲಿ ಸಂಸ್ಕೃತ ವಿದ್ವತ್ತನ್ನು ಮಾಡಿಕೊಂಡೆ. ಹಾಗಾಗಿ ಏನೇ ಮಾಡಿದ್ರು ಅದನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನೋದು, ಇಂತಿಷ್ಟೇ ಡಿಗ್ರಿ ಮಾಡಬೇಕು ಆ ಲೆಕ್ಕದಲ್ಲಿ ಹೋದವನಲ್ಲ ನಾನು. ನನ್ನ ಜೀವನದಲ್ಲಿ ಆ ಎಲ್ಲ ಅವಕಾಶ ಆಯಿತು, ಅದನ್ನು ಸದುಪಯೋಗಿಸ ಪಡ್ಕೊಂಡೆ. ಹಾಗೆ ನಂದು ಬಿ ಮ್ಯೂಸಿಕ್ಕು, ಎಂ ಮ್ಯೂಸಿಕ್ಕು, ನೆಟ್ಟು, PhD, ಸಂಗೀತ ಅಲಂಕಾರ ಮತ್ತು ಕರ್ನಾಟಕ ಸರ್ಕಾರ ನಡೆಸುವ ಸಂಗೀತ ವಿದ್ವತ್ ಎಕ್ಸಾಮ್, ಅದಾದಮೇಲೆ ಸಂಸ್ಕೃತ ವಿದ್ವತ್, ಇಷ್ಟು ಡಿಗ್ರಿಗಳು ನಂದು. ಸಂಗೀತದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಇನ್ನೂ ಯಾವುದೇ ಎಕ್ಸಾಮ್ ಉಳಿದಿಲ್ಲ. ಅದೆಲ್ಲ ಎಕ್ಸಾಮನ್ನು ಮಾಡ್ಕೊಂಡಿರೋದ್ರಿಂದ ಈಗ ನನಗೆ ಪಾಠಕ್ಕೆ ಭಾಳ ಸಹಾಯ ಆಗ್ತದೆ. ಮಕ್ಕಳು ಆ ಎಕ್ಸಾಮ್ ಹೇಗೆ, ಈ ಎಕ್ಸಾಮ್ ಹೇಗೆ, ಇದೇ ಹಾಗೆ ಅದೇ ಹಾಗೆ ಅಂತ ತುಂಬ ನನಗೆ ಇಡೀ ಕರ್ನಾಟಕದಿಂದ ಈ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಬಹುಶಃ ನಾವೊಂದು ಕಾಲ್ ಸೆಂಟ್ರ್ ಇಟ್ಟರು ಕೂಡ ನಡೀತದೆ, ಅಷ್ಟು ಪ್ರಶ್ನೆಗಳು ನನಗೆ ಬರ್ತದೆ. ಎಲ್ಲದನ್ನು ನಿಭಾಯಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಡಾಕ್ಟರ್ ಹರೀಶ್ ಹೆಗಡೆ ಅನ್ನುವಂಥ ಒಂದು ಥಿಯರಿಗೆ ಸಂಬಂಧಪಟ್ಟದ್ದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ. ಬಹುಶಃ ಕನ್ನಡದಲ್ಲಿ ಭಾಳ ಡೆಪ್ತ್ ಇರುವಂತಹ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ ಅದು. ಈಗ ಒಂದು 5,000 ಜನರು ಫಾಲೋವರ್ಸ್ ಇದ್ದಾರೆ. ಅದಕ್ಕೆ ಸಂಗೀತ ಶಾಸ್ತ್ರ ಮಾತ್ರ ಅದರೊಳಗೆ ಹೇಳ್ತೀನಿ. ಸಾಮಾನ್ಯವಾಗಿ ಸಂಗೀತಗಾರರಿಗೆ ಬರಹದ ಬಗ್ಗೆ ಆಸಕ್ತಿ ಇರೋದು ಒಂದು ಸಾಮಾನ್ಯವಾದ ಸಂಗತಿ. ಎಲ್ಲರೂ ಬರೀತಾರೆ ಅಂತಲ್ಲ, ಒಂದು ರಾಗ ಸಂಯೋಜನೆ ಮಾಡ್ತಾರೆ ಅಂದರೆ ಆ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆ ಇರ್ತದೆ. ನಿಮಗೆ ಏನಾದರೂ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ಯಾವುದಾದ್ರೂ ಸಂಗೀತದ ಬಗ್ಗೆನೇ ನೀವು ಪುಸ್ತಕಗಳನ್ನು ತಯಾರಿಸಿದ್ದರೆ ಹೇಗೆ? ಮತ್ತು ನಿಮಗೆ ಬಂದಿರುವಂಥ ಪ್ರಶಸ್ತಿ, ಸನ್ಮಾನ, ಪುರಸ್ಕಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಜಗತಿ